ಮುಳಬಾಗಿಲು ತಾಲೂಕಿನ ಕಾಶಿಪುರ ಗ್ರಾಮದ ಬಳಿ ಇರುವ LH ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷ ರಾಜಣ್ಣ, ಪ್ರತಿಯೊಬ್ಬ ಮಗುವಿನಲ್ಲೂ ಸಹ ಒಂದಲ್ಲ ಒಂದು ರೀತಿಯ ಸೃಜನಶೀಲತೆಯ ಅಭಿವ್ಯಕ್ತಿಯನ್ನು ಹೊಂದಿರುತ್ತಾರೆ. ಅಂತಹ ಮಗುವನ್ನು ಹೊರ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುವ ಮೂಲಕ ಆ ಮಗುವಿನಲ್ಲಿರುವ ಬುದ್ಧಿಶಕ್ತಿಯ ಮಟ್ಟ ಮತ್ತಷ್ಟು ಬೆಳವಣಿಗೆ ಹೊಂದಲು ಅನುಕೂಲ ಆಗುತ್ತದೆ ಎಂದರು. ವಸ್ತು ಪ್ರದರ್ಶನದಲ್ಲಿ ಮಳೆ ಕೊಯ್ಲು, ಸ್ವಾಭಾವಿಕ ಶುದ್ಧ ಕುಡಿಯುವ ನೀರು, ವಾಹನ ಸಂಚಾರ, ಚಂದ್ರಯಾನ 3, ಸೋಲಾರ್, ಜೀರ್ಣಾಂಗ ವ್ಯೂಹ, ಸೌರವ್ಯೂಹ, ರಕ್ತ ಸಂಚಾರ, ವಾಯು ಮಾಲಿನ್ಯ, ಜ್ವಾಲಾಮುಖಿ, ಆಸಿಡ್ ರೈನ್, ಮಣ್ಣಿನ ಮನೆ ಹಾಗೂ ಅಪಾರ್ಟ್ಮೆಂಟ್, ಗುರುತ್ವಾಕರ್ಷಣೆ ತರಂಗಗಳು ಸೇರಿದಂತೆ ಸುಮಾರು 40 ಬಗೆ ಬಗೆಯ ವಸ್ತು ಪ್ರದರ್ಶನವನ್ನು ಶಾಲಾ ಮಕ್ಕಳು ನೀಡಿದರು. ಮಕ್ಕಳ ಸಂತೆಯಲ್ಲಿ ವಿವಿಧ ಬಗೆಯ ತರಕಾರಿ, ತಿಂಡಿ ತಿನಿಸುಗಳು, ಆಹಾರ ಧಾನ್ಯ, ಬಟ್ಟೆ, ಎಳನೀರು, ಮಸಾಲೆ ಪದಾರ್ಥಗಳು, ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಚಟ್ನಿ, ಕ್ಯಾರೆಟ್ ಹಲ್ವಾ ಸೇರಿದಂತೆ ಸುಮಾರು 50 ಮಳಿಗೆಗಳು ಸೇರಿದ್ವು. ಈ ಮಳಿಗೆಗಳಿಂದ 1600 ತೆರಿಗೆ ಹಣ ವಸೂಲಿ ಮಾಡಲಾಗಿದ್ದು, ಎಲ್ಲ ರೀತಿಯ ವ್ಯಾಪಾರಕ್ಕೆ ಒಟ್ಟಾರೆ ಬಂಡವಾಳ 33,910 ಆಗಿದ್ದು, ವ್ಯಾಪಾರ ವಹಿವಾಟು ನಡೆಸಿ 38,607 ಹಣವನ್ನು ಗಳಿಸಿದ್ರು. LH ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯ ಶಿಕ್ಷಕ KR ಶಿವರಾಜು, ಶಿಕ್ಷಕರಾದ ನಯಾಜ್, ನಾಗಮಣಿ, ವಿಜಯಲಕ್ಷ್ಮಿ, BM ಆಶಾ, S ಕವಿತಾ, V ನೀಲಮ್ಮ, RS ಗೀತಾ, V ಪವಿತ್ರ, ಜೇನ್ ಮಂಗಳ, RA ಸ್ವಾತಿ, M ರೂಪಾ, ಸಾನಿಯಾ, ಫಾತಿಮಾ, ಮುಸ್ತಾಫ್, ಫಾತಿಮಾ, ಜಹರಾ ಬಾನು, ವಿಜಯ್ ಕುಮಾರ್, ಅಂಜಲಿ, ಜಮುನಾ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಶಿವಶಂಕರ್ ರೆಡ್ಡಿ, TM ಇಂಟರ್ನ್ಯಾಷನಲ್ ಸ್ಕೂಲ್ ಮಧು, ನೋಬೆಲ್ ಶಾಲೆಯ ಆದಿಲ್ ಪಾಷಾ, ರಾಮಪ್ರಿಯ ವಿದ್ಯಾಸಂಸ್ಥೆಯ ಹನ್ಮೇಗೌಡ, ಚೇತನ್ ಹಾಗೂ ಪೋಷಕರು ವಸ್ತು ಪ್ರದರ್ಶನ ಮತ್ತು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ರು.